ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಬಿಳಿ ಕೂದಲು ಸಮಸ್ಯೆ ಈ ಒಂದು ಕಾಲದಲ್ಲಿ ಯಾರಿಗೆ ಕಾಡ್ತಾ ಇಲ್ಲ ಹೇಳಿ. ಪ್ರತಿ ಒಂದು ಚಿಕ್ಕ ಮಕ್ಕಳಿರಲಿ ಅಥವಾ ವಯಸ್ಸಾದವರು ಇರಲಿ, ಪ್ರತಿ ಒಂದು ಜನರಲ್ಲಿ ಇವಾಗ ಈ ಒಂದು ಪ್ರಾಬ್ಲಮ್ ಅಂತೂ ಕಾಮನ್ ಆಗಿಬಿಟ್ಟಿದೆ. ಹಾಗೂ ಇದನ್ನು ಹೇಗೆ ಸರಿಪಡಿಸ್ಕೋದು ಅಂತ ನಾವು ಯೋಚಿಸ್ತಾ ಇರ್ತೀವಿ. ಇದ್ರ ಸಲುವಾಗಿ ನಾವು ಆದಷ್ಟು ಕೆಮಿಕಲ್ನ ಬಳಕೆ ಮಾಡ್ತೀವಿ ವೀಕ್ಷಕರೇ. ಇದರಿಂದ ನಮ್ಮ ಕೂದಲು ಆರೈಕೆ ತುಂಬಾ ಹಾಳಾಗುತ್ತೆ ಹಾಗೂ ಇದರಿಂದ ಕೂದಲು ಕೂಡ ತುಂಬಾ ಡ್ಯಾಮೇಜ್ ಆಗುತ್ತೆ. ಆದರೆ ಮನೆಯಲ್ಲಿ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ₹1 ಕೂಡ ಖರ್ಚು ಮಾಡದೆ ಜಸ್ಟು ಎರಡು ವಸ್ತುಗಳಿಂದ ಬಳಸ್ಕೊಂಡು ಈ ಒಂದು ನ್ಯಾಚುರಲ್ ರೆಮಿಡಿಯನ್ನು ನೀವು ಕಂಟಿನ್ಯೂಸ್ಲಾಗಿ ಬಳಸ್ತಾ ಬಂದರೆ ನಿಮ್ಮ ಕೂದಲು ಆರೈಕೆ ತುಂಬಾ ಕಪ್ಪಾಗುತ್ತೆ. ಜೊತೆಗೆ ನಿಮ್ಮ ಕೂದಲು ತುಂಬಾ ಸಾಫ್ಟ್, ಸಿಲ್ಕಿ ಹಾಗೂ ಶೈನಿ ಕೂಡ ಆಗುತ್ತೆ. ನಿಮ್ಮ ಹೇರ್ ಲೈನ್ ಎಷ್ಟೇ ದೊಡ್ಡದಾಗಿರಲಿ ಕಡಿಮೆ ಆಗುತ್ತಾ ಬರುತ್ತೆ. ಸೊ ಅದ್ರಗೋಸ್ಕರ ಬನ್ನಿ ವೀಕ್ಷಕರು ನೋಡೋಣ ಅದು ಪವರ್ಫುಲ್ ಆದಂಥ ರೆಮಿಡಿ ಏನಂತ. ಅದ್ರಗೋಸ್ಕರ ನೋಡಿ, ಇಲ್ಲಿ ನಾನು ಒಂದಷ್ಟು ಆಲೂಗಡ್ಡೆನ ತೊಗೊಂಡಿದ್ದೀನಿ. ನಿಮ್ಮೆಲ್ಲರಿಗೆ ಗೊತ್ತಿದೆ ಆಲೂಗಡ್ಡೆ ನಮ್ಮ ಕೂದಲು ಆರೈಕೆಗೆ ಎಷ್ಟು ಒಳ್ಳೆಯದಲ್ಲ ಅಂತ. ಇದರಲ್ಲಿರ್ತಕ್ಕಂಥ ಸಲ್ಫರ್ ನಮ್ಮ ಕೂದಲನ್ನ ಕಪ್ಪು ಮಾಡೋವಂಥ ಶಕ್ತಿ ಇಟ್ಕೊಳ್ಳುತ್ತೆ. ಜೊತೆಗೆ ಕೂದಲಿನಲ್ಲಿರ್ತಕ್ಕಂಥ ಯಾವುದೇ ರೀತಿಯಾದ ಇಚ್ನೆಸ್ ಇರಲಿ ಅಥವಾ ಡ್ರೈನೆಸ್ ಇರಲಿ ಅದನ್ನು ಕಡಿಮೆ ಮಾಡ್ಕೊಳ್ಳೋವಂಥ ಶಕ್ತಿ ಇದರಲ್ಲಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದಷ್ಟು ಆಲೂಗಡ್ಡೆನ ಸ್ವಚ್ಛವಾಗಿ ತೊಳ್ಕೊಂಡು ಈ ರೀತಿಯಾಗಿ ನಾನು ತುರ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಮಿಕ್ಸಿಯಲ್ಲಿ ಕೂಡ ಹಾಕ್ಕೋಬಹುದು. ಇದ್ರ ಜ್ಯೂಸ್ ನಮಗೆ ಬೇಕಾಗಿರೋ ಅಂಥದ್ದು. ಆದರೆ ಈಸಿಯಾಗಿಯೇ ಈ ರೀತಿಯಾಗಿ ನಾವು ಮಾಡ್ಕೋಬೋದು ಅಂತ ನಾನಿಲ್ಲಿ ತುರ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಸೊ ಇವಾಗ ನೋಡಿ, ಈ ಒಂದು ನಮ್ಮ ಪೊಟ್ಯಾಟೊ ಅಂತೂ ಗ್ರೇಟ್ ಆಗಿಬಿಟ್ಟಿದೆ. ಇವಾಗ ಇದನ್ನು ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ಕೊಳ್ಬೇಕಂತ ನಿಮ್ಮನ್ನು ಮುಂದೆ ತೋರಿಸ್ತೀನಿ. ಸೊ ಹಾಗಾಗಿ ವಿಡಿಯೋನ ಸ್ವಲ್ಪ ಕೂಡ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಕು, ಕೊನೆವರೆಗೂ ನೋಡಿ ಅಂದರೆ ನಿಮಗೆ ಅರ್ಥ ಆಗುತ್ತೆ. ಜೊತೆಗೆ ಇಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ವೀಕ್ಷಕರೇ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಸಲ ನೋಡಿ, ಇಲ್ಲಿ ನಾನು ಒಂದು ಬೌಲನ್ನು ತೊಗೊಂಡಿದ್ರಿ. ಇವಾಗ ಒಂದು ಕ್ಲೀನ್ ಇರೋವಂಥ ಬಟ್ಟೆಗಳನ್ನು ತೊಗೊಂಡು ಅದರಲ್ಲಿ ಗ್ರೇಟ್ ಮಾಡಿ ಇಟ್ಕೊಂಡಿರೋಂಥ ಈ ಒಂದು ಆಲೂಗಡ್ಡೆನ ಅದರಲ್ಲಿ ಹಾಕ್ಕೊಳ್ಬೇಕು ವೀಕ್ಷಕರೇ. ಹಾಕ್ಕೊಂಡು ಇದರಲ್ಲಿರ್ತಕ್ಕಂಥ ಪೂರ್ತಿಯಾಗಿ ಜ್ಯೂಸನ್ನು ನಾವು ಹಿಂಡ್ಕೊಳ್ಬೇಕು, ಅಂದರೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕು. ಸೊ ನೋಡಿ, ಈ ರೀತಿಯಾಗಿ ಈಸಿಯಾಗಿ ಬರುತ್ತೆ. ನಾವು ಯಾವುದೇ ಒಂದು ರೀತಿಯಲ್ಲಿ ಆದರೂ ಪೊಟ್ಯಾಟೊ ಜ್ಯೂಸನ್ನು ತಗೊಳ್ಬೇಕು. ಬರೀ ಈ ಪೊಟ್ಯಾಟೊ ಜ್ಯೂಸ್ ಕೂಡ ನಮ್ಮ ಸ್ಕ್ಯಾಲ್ಪ್ ಸಲುವಾಗಿ ತುಂಬಾ ಒಳ್ಳೆಯದು ವೀಕ್ಷಕರೇ. ಜಸ್ಟ್ ಇದರಲ್ಲಿ ನೀವು 1-2 ಹನಿಯಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಕೂಡ ಈ ರೀತಿಯಾಗಿ ಕೂಡ ಸ್ಪ್ರೇ ಥರ ಕೂಡ ಇದನ್ನು ನೀವು ಯೂಸ್ ಮಾಡ್ಕೋಬಹುದು. ಆದರೆ ನಿಮಗೆ ತುಂಬಾ ಒಳ್ಳೆಯದಾದಂಥ ರಿಸಲ್ಟ್ ಬೇಕು, ಯಾವುದೇ ಒಂದು ಕೆಮಿಕಲ್ ಯುಕ್ತವಾದಂಥ ಪದಾರ್ಥ ನಿಮಗೆ ಬಳಸೋಕ್ಕೆ ಇಷ್ಟ ಇಲ್ಲ ಅಂದಾಗ ಈ ಒಂದು ನ್ಯಾಚುರಲ್ ಆದಂಥ ರೆಮಿಡಿನ ಟ್ರೈ ಮಾಡ್ಕೊಂಡು ನೋಡಿ, ನಿಮ್ಮ ಕೂದಲು ಎಷ್ಟು ಕಪ್ಪಾಗುತ್ತೆ ಅಂತ ನೋಡ್ಕೊಂಡು ಆಶ್ಚರ್ಯ ಪಡ್ಕೊತೀರ. ಸೊ ಈ ಒಂದು ರೆಮಿಡಿನ ವಾರಕ್ಕೆ 2 ಸಲ ಅಂತೂ ಖಂಡಿತ ಟ್ರೈ ಮಾಡಲೇಬೇಕು. ಯಾವುದೇ ಒಂದು ರೆಮಿಡಿ ಆಗಲಿ ವೀಕ್ಷಕರೇ ಒಂದೇ ಸರಿಯಲ್ಲಿ ನಿಮ್ಮನ್ನು ರಿಸಲ್ಟ್ ಕೊಡೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ದಿನ ಕಂಟಿನ್ಯೂ ಆಗಿ ಬಳಸಬೇಕು, ಆವಾಗ ಅದು ರಿಸಲ್ಟ್ ಕೊಡುತ್ತೆ. ಸೊ ನೋಡಿ, ಇವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಪವರ್ಫುಲ್ ಆಗಿರುವಂಥ ಇದರಲ್ಲಿ ನಾನು ಹಾಕ್ತಾ ಇರುವಂಥದ್ದು ಇಂಡಿಗೋ ಪೌಡರ್. ಹೌದು ವೀಕ್ಷಕರೇ, ನಿಮ್ಮೆಲ್ಲರಿಗೆ ಗೊತ್ತಿದೆ ಇಂಡಿಗೋ ಒಂದು ನ್ಯಾಚುರಲ್ ಹರ್ಬ್ ಇದೆ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ವೀಕ್ಷಕರೇ, ಇಲ್ಲಿ ನಾನು ತೊಗೊಂಡಿರುವಂಥದ್ದು ಹಿಬಿಸ್ಕಸ್ ಪೌಡರ್, ಅಂದರೆ ದಾಸವಾಳ ಹೂವಿನ ಪುಡಿ ವೀಕ್ಷಕರೇ. ಇದು ಅಂತೂ ನ್ಯಾಚುರಲ್ ಕಂಡೀಷ್ನರ್ ಮಾಡೋವಂಥ ಕೆಲಸ ಮಾಡುತ್ತೆ. ಕೂದಲು ಎಷ್ಟೇ ಡ್ರೈ ಆಗಿರಲಿ, ಫ್ರೀಝಿ ಆಗಿರಲಿ ಅಥವಾ ಸ್ಪ್ಲಿಟಲ್ಸ್ ಆಗಿರಲಿ, ಹೌದು ಈ ಒಂದು ಚಳಿಗಾಲದಲ್ಲಿ ಅಂತೂ ಈ ಒಂದು ಪ್ರಾಬ್ಲಮ್ ತುಂಬಾ ನಮ್ಮನ್ನು ಕಾಡುತ್ತೆ. ಹಾಗಾಗಿ ಕೂದಲನ್ನ ನೈಸರ್ಗಿಕವಾಗಿ ಕಂಡೀಷ್ನರ್ ಮಾಡಬೇಕಂದ್ರೆ ನಾವು ಈ ಒಂದು ದಾಸವಾಳ ಹೂವಿನ ಪುಡಿನ ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಸೊ ಈ ಎರಡನ್ನ ಕೂಡ ಚೆನ್ನಾಗಿ ಸೇರಿಸ್ಕೊಂಡು ಇವಾಗ ಒಂದು ಕೂಡ ಗಂಟಿಲ್ಲದೆ ಸ್ವಲ್ಪ ನಿಧಾನಕ್ಕೆ ಅದನ್ನು ನಾವು ಮಿಕ್ಸ್ ಮಾಡ್ಕೊತಾ ಬರಬೇಕು ವೀಕ್ಷಕರೇ. ಸೊ ನೋಡಿ, ಎಷ್ಟೇ ಕೆಮಿಕಲ್ ಬಳಸಿದ್ರೂ ಇಂಥ ಒಂದು ರಿಸಲ್ಟ್ ನಾವು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಜೊತೆಗೆ ನ್ಯಾಚುರಲ್ ಇರೋದ್ರಿಂದ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ನಮ್ಮನ್ನು ಆಗೋದಿಲ್ಲ. ಸೊ ಈಸಿ ಟು ಮೇಕ್ ಇದೆ. ಇದನ್ನು ನಿಮಗೆ ಏನು ಪ್ರಿಪೇರ್ ಮಾಡೋಕ್ಕೆ ಕೂಡ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಹಾಗೂ ಇದನ್ನು ಎಷ್ಟು ಈಸಿ ಇದ್ರೆ ಅಂದರೆ ಜಸ್ಟ್ ಮಿಕ್ಸ್ ಮಾಡೋದು ಮತ್ತು ಅಪ್ಲೈ ಮಾಡೋದು ಅಷ್ಟೇ ವೀಕ್ಷಕರೇ. ಸೊ ನೋಡಿ, ಚೆನ್ನಾಗಿ ಇವಾಗ ಇದು ಮಿಕ್ಸ್ ಆಗಿದೆ ವೀಕ್ಷಕರೇ. ಇದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ, ಅದು ಏನಂತ ನಿಮ್ಮನ್ನು ಮುಂದೆ ತೋರಿಸ್ಕೊಡ್ತೀನಿ. ಸೊ ನೋಡಿ, ಒಂದು ಕೂಡ ಇಲ್ಲಿ ನಾನು ಗಂಟು ಆಗೋಕ್ಕೆ ಬಿಟ್ಟಿದ್ದಿಲ್ಲ. ಸೊ ಈ ಒಂದು ರೆಮಿಡಿನ ಹಚ್ಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಬಿಡಬೇಕು ವೀಕ್ಷಕರೇ. ಜಸ್ಟ್ ½ an hour ಬಿಫೋರ್ ದ ಬಾತ್, ತಲೆ ಸ್ನಾನಕ್ಕೂ ಮುಂಚೆ ಬರೀ ಒಂದು ಅರ್ಧ ಗಂಟೆಗಳ ಮುಂಚೆ ಇದನ್ನು ಹಚ್ಕೊಂಡ್ರೆ ಸಾಕು ವೀಕ್ಷಕರೇ. ಆದರೆ ಒಂದು ಮಾತು ಧ್ಯಾನದಲ್ಲಿ ಇರಲಿ, ಇದನ್ನು ಅಪ್ಲೈ ಮಾಡ್ಕೋಬೇಕಾದ್ರೆ ನಿಮ್ಮ ತಲೆಯಲ್ಲಿ ಎಣ್ಣೆ ಇರಬಾರ್ದು.
ಅಂದರೆ ಆಯಿಲಿ ಹೇರ್ಸ್ ಮೇಲೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋ ಹಾಗೂ ಇಲ್ಲ, ಯಾಕಂದರೆ ಇದು ಮತ್ತೆ ಚೆನ್ನಾಗಿ ಎಫೆಕ್ಟಿವ್ ಆಗಿ ಕಾರ್ಯ ಮಾಡೋದಿಲ್ಲ. ಸೊ ಮೊದಲೇ ಶಾಂಪೂಯಿಂದ ತಲೆ ಸ್ನಾನವನ್ನು ಮಾಡಿಕೊಡಿ, ಆಮೇಲೆ ಇದನ್ನು ರೆಮಿಡಿನ ಅಪ್ಲೈ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಇವಾಗ ನೆಕ್ಸ್ಟ್ ನಾನು ಇಂಗ್ರೀಡಿಯೆಂಟ್ ಹಾಕ್ತಾ ಇರುವಂಥದ್ದು ನೀಮ್ ಲೀವ್ಸ್ ಪೌಡರ್ ವೀಕ್ಷಕರೇ, ಅಂದರೆ ಕಹಿ ನಿಂಬೆ ಎಲೆಯನ್ನು ಪೌಡರ್. ಇದು ಯಾಕಪ್ಪ ಹಾಕ್ತಾಯಿದ್ದೀನಿ ಅಂದರೆ ವೀಕ್ಷಕರೇ, ಹೇರ್ಸ್ನಲ್ಲಿರ್ತಕ್ಕಂಥ ಡ್ರೈನೆಸ್, ಇಚ್ನೆಸ್ ಅಥವಾ ಡ್ಯಾಂಡ್ರಫ್ ಎಲ್ಲವನ್ನು ಇದು ಕಡಿಮೆ ಮಾಡುತ್ತೆ, ಜೊತೆಗೆ ಸ್ಕ್ಯಾಲ್ಪ್ಗೆ ಒಂದು ತಂಪು ಕೊಡುತ್ತೆ. ಹಾಗಾಗಿ ನೋಡಿ ಇಲ್ಲಿ ನಾನು ನೀಮ್ ಲೀಫ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಇದನ್ನು ನಿಮಗೆ ಜಾಸ್ತಿ ಗಂಟೆಗಳ ಕಾಲ ಹಚ್ಕೊಂಡು ಕೂಡ ಕೂಡಬೇಕಾಗಲಿಲ್ಲ. ಜಸ್ಟ್ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ ಮೇಲೆ ಆಯಿಲ್ ಫ್ರೀ ತಲೆ ಮೇಲೆ ಹಚ್ಕೊಂಡು ಬರೀ ಒಂದು ಅರ್ಧ ಗಂಟೆ, ಅಥವಾ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇದ್ದರೆ ನೀವು 1 ಗಂಟೆ ಕೂಡ ಇಟ್ಕೊಂಡ್ರು ಏನು ಇದರಿಂದ ನಿಮಗೆ ಅಪಾಯ ಆಗೋದಿಲ್ಲ. ಅದನ್ನು ಅಪ್ಲೈ ಮಾಡಿಕೊಂಡು ಮತ್ತು ಆಮೇಲೆ ಬರೀ ನಾರ್ಮಲ್ ಇಟ್ಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ವಾರಕ್ಕೆ 2 ಸಲ ಮಾಡ್ತಾ ಬನ್ನಿ. ಕೂದಲು ಆರೋಗ್ಯ ತುಂಬಾ ಒಳ್ಳೆ ರೀತಿಯಲ್ಲಿ ಕಪ್ಪಾಗುತ್ತೆ. ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.